ಸೆಪ್ಟೆಂಬರ್ 5, 2020 ದ ಟೈಮ್ಸ್ ಆಫ್ ಇಂಡಿಯಾನ ನ್ಯೂಸ್ ವೆಬ್ಸೈಟ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಅಂಡ್ ಈ ಒಂದು ಆರ್ಟಿಕಲ್ ಅಲ್ಲಿ ಇಟ್ ಕ್ಲಿಯರ್ಲಿ ಮೆನ್ಷನ್ ದಟ್ 2019ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 553 ಜನ ಇನ್ಕ್ಲೂಡಿಂಗ್ ಮೆನ್ ಅಂಡ್ ವುಮೆನ್ ಕಮಿಟೆಡ್ ರೀಸನ್ ಅನ್ಎಂಪ್ಲಾಯ್ಮೆಂಟ್. ಅವ್ರಿಗೆ ಗವರ್ಮೆಂಟ್ ಜಾಬ್ಸ್ ಸಿಕ್ಕಿಲ್ಲ, ಆ ಕಡೆ ಪ್ರೈವೇಟ್ ಜಾಬ್ಸ್ ಸಿಕ್ಕಿಲ್ಲ, ಕೊನೆಗೆ ಸಿಕ್ಕಿದ್ದು ಸಾವು. ಸಿಸ್ಟಮ್ ನ ಈ ಒಂದು ಫೇಲ್ಯೂರ್ ನೇ ನಾವು ಸರಿ ಮಾಡ್ತೀವಿ ಅಂತ 2023 ಕರ್ನಾಟಕ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಒಂದು ಮ್ಯಾನಿಫೆಸ್ಟೋ ಅಲ್ಲಿ ಈ ಒಂದು ಅಂಶನ ಸೇರ್ಸುತ್ತೆ. ನಮ್ ಸರ್ಕಾರ ಏನಾದ್ರೂ ಈ ಸತಿ ಎಲೆಕ್ಷನ್ಸ್ ಅಲ್ಲಿ ಗೆದ್ದು ಬಂದ್ರೆ ಯುವಕರಿಗೆ 1 ಲಕ್ಷ ಜಾಬ್ಸ್ ನ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಡುತ್ತೆ. ಅದಾದ್ಮೇಲೆ ಚುನಾವಣೆ ಎಲ್ಲ ಮುಗೀತು, ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂತು. ಗೆದ್ದು ಬಂದಾದ್ಮೇಲೆ ಅವ್ರ ಮ್ಯಾನಿಫೆಸ್ಟೋ ಅಲ್ಲಿ ಏನೇನೆಲ್ಲ ಇತ್ತು, ಲೈಕ್ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಎಲ್ಲಾ ಕೊಟ್ರು. ಆದ್ರೆ ವಾಟ್ ಅಬೌಟ್ ಅನ್ಎಂಪ್ಲಾಯ್ಮೆಂಟ್ ಕೇಳಿದ್ರೆ ಒಳ ಮೀಸಲಾತಿ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಮುಂದೆ ತಳ್ತಾನೆ ಇದಾರೆ. ಅಟ್ ಪ್ರೆಸೆಂಟ್ ಕರ್ನಾಟಕ ಸ್ಟೇಟ್ ಅಲ್ಲಿ 43 ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ 2,50,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ. ಇನ್ನೂವರೆಗೂ ನೇಮಕಾತಿ ಆಗಿಲ್ಲ. ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ನ ಟೀಚರ್ಸ್ ನ ಹುದ್ದೆ ಕರೆದು ನಿಯರ್ಲಿ 5 ವರ್ಷ ಆಯ್ತು. ನಿಯರ್ಲಿ 8 ವರ್ಷದಿಂದ ಗವರ್ಮೆಂಟ್ PU ಕಾಲೇಜರ್ಸ್ ನ ಲೆಕ್ಚರ್ಸ್ ಏನಿರ್ತಾರೋ ಅವ್ರದ್ದು ಹೊಸದಾಗಿ ನೇಮಕಾತಿನೇ ಆಗಿಲ್ಲ. ಗವರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ ನ ಹುದ್ದೆಗೆ ಕರೆದು 9 ವರ್ಷ ಆಯ್ತು. ಇನ್ನು ಆ ಪೊಲೀಸ್ ಹುದ್ದೆಗಳ ಬಗ್ಗೆ ಅಂತೂ ಕೇಳಲೇಬೇಡಿ. ಪೇಪರ್ ಲೀಕ್, ಕರಪ್ಷನ್, ರೆಕಮೆಂಡೇಶನ್ ಅಂತ ಹಳ್ಳ ಹಿಡಿದು ಹೋಗಿದೆ. 2018ರ ನಂತರ PSI ಹುದ್ದೆಗೆ ನೇಮಕಾತಿನೇ ಆಗಿಲ್ಲ. ಹತ್ತತ್ರ 7 ವರ್ಷ ಆಗ್ತಾ ಬಂತು. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಂತೂ 6 ವರ್ಷ ಆಯ್ತು. ಇದೇ ತರ ಹೇಳ್ತಾ ಹೋದ್ರೆ ಲಿಸ್ಟ್ ತುಂಬಾ ದೊಡ್ಡದಿದೆ. ಗವರ್ಮೆಂಟ್ ನ ಈ ಒಂದು ಕೇರ್ಲೆಸ್ ಆಟಿಟ್ಯೂಡ್ ಇಂದ ಬಡವರ ಮಕ್ಕಳು ಏನಾಗ್ಬೇಕು, ಗವರ್ಮೆಂಟ್ ನೌಕರಿನ ಕನಸು ಕಾಣ್ತಿರುವಂತಹ ಯುವಕರು ಏನಾಗ್ಬೇಕು. ಆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSI ಎಕ್ಸಾಮ್ಸ್ ಇದೆ ನೋಡಿ, ಎಕ್ಸಾಮ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಅಪ್ಲಿಕೆಂಟ್ ನ ಏಜ್ 25 ಇಯರ್ಸ್ ಗಿಂತ ಜಾಸ್ತಿ ಇರಬಾರ್ದು. ಇದ್ರೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅಂತ ಇವರೇ ರೂಲ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಜಾಬ್ಸ್ ನ ಕಾಲ್ ಔಟ್ ಮಾಡದೆ ಡಿಲೇ ಮೇಲೆ ಡಿಲೇ ಮಾಡ್ತಾನೆ ಇದಾರೆ, ಮುಂದೆ ತಳ್ತಾನೆ ಇದಾರೆ. ಈ ಒಂದು ಡಿಲೇ ಇಂದ ಸ್ಟೂಡೆಂಟ್ ನ ಎಕ್ಸಾಮ್ ಬರೆಯೋದಕ್ಕೆ ಏಜ್ ಲಿಮಿಟ್ ಏನಿರುತ್ತೋ ಆ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇದೆ. ವರ್ಷಾನುಗಟ್ಲೆ ಮನೆ ಬಿಟ್ಟು, ಫ್ರೆಂಡ್ಸ್ ಬಿಟ್ಟು, ಊರ್ ಬಿಟ್ಟು ಬೇರೆ ಯಾವ್ದೋ ಒಂದು ಊರಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಅಡ್ಮಿಷನ್ ತಗೊಂಡು, ಆಚೆಗಡೆ ಹೋಟೆಲ್ ಅಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಏನೇನೋ ತಿನ್ಕೊಂಡು, ಅವರ್ಸ್ ಗಟ್ಲೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಇಷ್ಟೆಲ್ಲಾ ಸ್ಟೂಡೆಂಟ್ ಕಷ್ಟ ಪಡ್ತಾ ಇದ್ರೆ ಕೊನೆಗೆ ಅವರು ಗವರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಏನ್ ಕನ್ಸ್ ಕಟ್ಟಿರ್ತಾರೋ ಆ ಒಂದು ಕನ್ಸು ಸಿಲ್ಲಿ ರೀಸನ್ಸ್ ಇಂದ ಚೂರ್ ಚೂರ್ ಆಗಿ ಹೋಗಿದ್ರೆ ಅವರು ಬೀದಿಗಿಳಿದು ಹೋರಾಟ ಮಾಡದೆ ಇನ್ನೇನ್ ಮಾಡ್ಬೇಕು ಸ್ವಾಮಿ. ಆಬ್ವಿಯಸ್ಲಿ ಒಳಗಿರುವಂತಹ ಆಕ್ರೋಶ ಹೊರಗ್ ಬಂದೇ ಬರುತ್ತೆ. ಬೀದಿಗಿಳಿದು ಹೋರಾಟ ಮಾಡೇ ಮಾಡ್ತಾರೆ. ಅಂಡ್ ಧಾರವಾಡದಲ್ಲಿ ಇವತ್ತಿನ ದಿನ ನಡೀತಾ ಇರೋದು ಇದೆ. ಅವ್ರಿಗೆ ಏನ್ ನೋವಾಗಿದೆ, ಅವ್ರಿಗೆ ಯಾಕಷ್ಟು ನೊಂದಿದ್ದಾರೆ ಅನ್ನೋದನ್ನ ಈ ಅಥಾರಿಟೀಸ್ ಅರ್ಥ ಮಾಡ್ಕೋಬೇಕು. ಹೈಯೆಸ್ಟ್ ಯೂತ್ ಪಾಪ್ಯುಲೇಷನ್ ಇರೋದೇ ನಮ್ಮ ಭಾರತ ದೇಶದಲ್ಲಂತ. ಅಂತ ಯೂತ್ಸ್ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಸೊ ಈ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅವ್ರಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋದನ್ನ ಮುಂದಿನ ದಿನದಲ್ಲಿ ನೋಡ್ಬೇಕು.